ನನಗೆ ಏನಾನ ಮುಂಚೆಗೆ ಗೊತ್ತಾಗಿದ್ದರೆ ಈ ಒಡವೆ ಮಾಡಿಸೋದೇ ಬೇಡ ಕಣೆ ಅಂತ ಹೇಳ್ತಿದ್ದೆ. ಸುಮ್ಮನೆ ಮನೆಗೇನೆ ಕಟ್ಕೋಬೋದಾಗಿತ್ತು. ಇವಾಗ ನೋಡಿದ್ರೆ ಅವ್ರು ಮನೆ ಬಿಡ್ರಿ ಅಂತ ಒಂದೇ ಒಂದೇ ಸಮನೆ ಹೇಳ್ತಾ ಇದ್ದಾರೆ. ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಇವಾಗ ಯಾರು ಮನೆ ಬಾಗ್ಲಿಗೆ ಹೋಗ್ಲಿ? ಸುಮ್ಮನೆ ಮನೆ ಕಟ್ಕೋಬೋದಾಗಿತ್ತು. ನಾವು ಒಡವೆ ಮಾಡಿಸಿ ಕುಟ್ಕೊಂಡ್ವಿ. ನೋಡೋಣ ಇವರು ಬ್ಯಾಂಕಾಗೆ ಎಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ನೋಡೋಣ ಇವ್ರು ಏನಾನ ಕಡಿಮೆ ಕೊಡ್ತೀವಿ ಅಂದರೆ ಸುಮ್ಮನೆ ಬಂಗಾರದ ಅಂಗಡಿ ತಾಂಡೋಗ್ಬಿಟ್ಟು ಮಾರ್ಕೊಂಡು ದುಡ್ಡು ತಗೊಂಬಂತು ಸುಮ್ಮನೆ ಮನೆ ಕಟ್ಟಿಸ್ಕೊಬಿಡ್ತೀನಿ. ನೋಡೋಣ ಅದೇಲಿ 10 ಲಕ್ಷ ರೂಪಾಯಿಗೆ ಒಂದು 8 ಲಕ್ಷ 9 ಲಕ್ಷನಾದರೂ ಕೊಡ್ತಾರೇನೋ. ಕೊಡಲ್ಲ ಅನಿಸುತ್ತೆ, ಕಡಿಮೆ ಕೊಡ್ತಾರೇನೋ. ಅವರು ಒಂದು ಸ್ವಲ್ಪ ಇಟ್ಕೊಂಡೇ ಕೊಡೋದು. 10 ಲಕ್ಷ ರೂಪಾಯಿ ಒಡವೆಗೆ 10 ಲಕ್ಷನೂ ಕೊಟ್ಟರೆ ಆಯ್ತಲ್ಲ ಬ್ಯಾಂಕ್ನವರು. ಸ್ವಲ್ಪ ಕಡಿಮೆನೇ ಕೊಡೋದು ಅನಿಸುತ್ತೆ. ಕೇಳೋಣ ಎಷ್ಟು ಕೊಡ್ತಾರೆ ಅಂತ. ಏನಾದರೂ ಜಾಸ್ತಿ ಕೊಟ್ಟರೆ ಇಕ್ತೀನಿ, ಇಲ್ಲ ಅಂದರೆ ಬಂಗಾರದ ಅಂಗಡಿ ತಗೊಂಡೋಗೆಲ್ಲ ಮಾರ್ಬಿಡ್ತೀನಿ. ಸರ್ ನಮಸ್ಕಾರ ಸರ್. ಹಾಂ ನಮಸ್ಕಾರ, ಹೇಳಿ. ಸರ್ ಒಡವೆ ಇಡಬೇಕಾಗಿತ್ತು ಸರ್. ಅಕೌಂಟ್ ಇದೆಯಾ ನಿಮ್ಮದು? ಇದೆ ಸರ್, ಅಕೌಂಟ್ ಇದೆ. ಸರಿ ಆಯಿತು. ಆ ಒಡವೆನ ಆಚಾರಿಗೆ ಕೊಟ್ಬಿಡಿ. ಆಚಾರ್ ನೋಡ್ತಾರೆ ಸ್ವಲ್ಪ ಅದು ಒಡವೆ ಎಲ್ಲ ಹೆಂಗಿದೆ ಏನು ಎಷ್ಟು ಬೆಲೆ ಬಾಳುತ್ತೆ ಅಂತ ಹೇಳಿ ಅವರೆಲ್ಲ ನೋಡ್ತಾರೆ. ಅವ್ರಿಗೆ ಕೊಟ್ಬಿಡಿ ಅಲ್ಲಿ. ಸರಿ ಸರ್, ಆಯಿತು, ಅವ್ರಿಗೆ ಕೊಟ್ಟು ಬರ್ತೀನಿ. ಸರ್ ನಮಸ್ತೆ ಸರ್. ನಮಸ್ತೆ ಬನ್ನಿ ಸರ್. ನಾವು ಒಡವೆ ಇಡೋದಕ್ಕೆ ಬಂದಿದ್ದೀವಿ ಬ್ಯಾಂಕಿಗೆ. ಅದಕ್ಕೆ ಅವ್ರು ಸರ್ ನಿಮ್ಮ ಹತ್ರ ಒಡವೆ ಚೆಕ್ ಮಾಡಿಸ್ಕೊಂಡು ಬನ್ನಿ, ಅವ್ರ ಹತ್ರ ಕೊಡಿ ಒಡವೆನ ಅಂತ ಹೇಳಿದ್ರು. ಸರ್ ನಿಮ್ಗೆ ಕೊಡ್ಲಾ? ಕೊಡಿ, ಇಲ್ಲಿ ಚೆಕ್ ಮಾಡಬೇಕು ಅದೆಷ್ಟು ಬೆಲೆ ಬಾಳುತ್ತೆ ಅಂತ ಹೇಳಿ ಎಲ್ಲ ಚೆಕ್ ಮಾಡಬೇಕು. ಕೊಡಿ, ತಗೊಳ್ಳಿ ಸರ್. ಇದೇನಿದು ಕಲರ್ ಹೀಗಿದೆಯಲ್ಲ ಈ ಬಂಗಾರದ್ದು? ಯಾಕೋ ಈ ಒಡವೆ ಮೇಲೆ ತುಂಬಾ ಡೌಟು. ನೋಡೋಣ, ಉಜ್ಜಿ ನೋಡಬೇಕು. ಯಾಕೆ ಸರ್ ಹಾಗೆ ಉಜ್ಜುತ್ತಾ ಇದ್ದೀರಾ? ಅಷ್ಟೊಂದು ಉಜ್ಜಿದ್ರೆ ಎಲ್ಲ ಬಂಗಾರ ಎಲ್ಲ ಹೋಗುತ್ತಲ್ಲ ಸರ್. ಹೌದಪ್ಪ, ಮತ್ತೆ ಬ್ಯಾಂಕಿಗೆ ಒಡವೆ ಇಕ್ಕಿಸ್ಕೋಬೇಕಾದ್ರೆ ಎಲ್ಲ ಉಜ್ಜಿ ನೋಡೆ ಮತ್ತೆ ಇಕ್ಕಿಸ್ಕೊಳ್ಳೋದು. ಮತ್ತೆ ಯಾರಾದ್ರೂ ಎಲ್ಲ ರೋಡ್ಗೋಡ್ ಒಡವೆ ತಂದು ಬ್ಯಾಂಕಿಗೆ ಇಟ್ಟೋಗ್ಬಿಟ್ರೆ ಆಮೇಲೆ ನಾವೇನು ಮಾಡೋದು? ಅದೇ ಎಲ್ಲ ಮೋಸ ಮಾಡೋರು ಇರ್ತಾರೆ ಅಂತ ಹೇಳಿ ಹಂಗೆ ಉಜ್ಜಿ ನೋಡ್ತೀರ ಅಲ್ಲೇನ್ರಿ ಸಾ? ಮೋಸ ಮಾಡೋರು ಇರ್ತಾರೆ ಹೇಳ್ರಿ ಸಾ. ಎಲ್ಲನ ಡೂಪ್ಲಿಕೇಟ್ ಒಡವೆ ಎಲ್ಲ ತಗೊಂಬಂದು ಬ್ಯಾಂಕಿಗೆ ಇಕ್ಕಕ್ಕೆ ಬರ್ತಾರೆ ಡೂಪ್ಲಿಕೇಟ್ನ. ಈ ಥರದವು ಬೇಜಾನಾಗಿದ್ದಾವೆ. ಡೂಪ್ಲಿಕೇಟ್ ಒಡವೆ ತೊಗೊಂಡು ಬಂದು ಸರ್ ನಮಗೆ ಇವನು ಇಕ್ಕೊಂಡು ದುಡ್ಡು ಕೊಡಿ ಸರ್ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಮತ್ತೆ ಬ್ಯಾಂಕ್ ಒಳಗೆ ನಮ್ಮಂಥ ಆಚಾರಗಳ್ನ ಇಟ್ಕೊಂಡಿರ್ತಾರೆ. ಈಗ ಹಿಂಗೆ ಮೋಸ ಆಗುತ್ತೆ ಅಂತ ಹೇಳಿ. ಏನಪ್ಪ ಏನಿದು? ಏನು ಸರ್ ಏನಪ್ಪ ಏನಿದು ಅಂತಂದರೆ ಏನು ಸರ್? ಯಾಕೆ ಸರ್ ಏನಾಯಿತು? ಅಲ್ಲ ಕಣಪ್ಪ, ನೀನೇನು ನ್ಯಾಯ ಹೇಳ್ತಾ ಇದೀಯಾ? ನೀನೇನಿದು ರೋಲ್ಡ್ ಒಡವೆ ತಗೊಂಡು ಬಂದಿದೀಯಾ? ಡೂಪ್ಲಿಕೇಟ್ ಒಡವೆ ತೊಗೊಂಡು ಬಂದುಬಿಟ್ಟು ಇದನ್ನ ಇಟ್ಕೊಂಡು ನಮಗೆ ದುಡ್ಡು ಕೊಡ್ರಿ ಅಂತ ಬಂದುಬಿಟ್ಟಿದೀಯಾ ನೀನೇನೆ? ಇದೆಲ್ಲನಾ ಡೂಪ್ಲಿಕೇಟ್ ತನಪ್ಪ. ತಗೊಂಡೋಗಿ ಆಚೆಗೆ. ಸರ್ ಏನು ಹೇಳ್ತಾ ಇದ್ದೀರಾ? ಇದು ಡೂಪ್ಲಿಕೇಟ್ ಒಡವೆನಾ ಸರ್? ನನ್ನ ಹೆಂಡ್ತಿ ಮೊನ್ನೆ ಮಾಡಿಸ್ಕೊಂಬಂದು ಸರ್ 10 ಲಕ್ಷ ರೂಪಾಯಿ ಒಡವೆ ಸರ್ ಇದು. ತಗೊಂಡೋಗಯ್ಯ ಆಚೆಗೆ ಫಸ್ಟು. ಇಂಥ ಒಡವೆ ತಗೊಂಡು ಬಂದುಬಿಟ್ಟು ಯಾಕೆ ಯಾಮರ್ಸೋಕೆ ಬರ್ತೀರಾ? ಯಾಮರ್ಸೋಕೆ ಆಗೋದಿಲ್ಲ ಅನ್ನೋದು ಗೊತ್ತಿದ್ರೂ ನಾಟಕ ಆಡ್ಕೊಂಡು ಬಂದುಬಿಡ್ತೀರಾ? 10 ಲಕ್ಷ ರೂಪಾಯಿ ಒಡವೆನ ಇದು? ಇದೊಂದು 1000 ರೂಪಾಯಿಗೂ ಬೆಲೆ ಬಾಳಲ್ಲ. ತಗೊಂಡೋಗಯ್ಯ ಆಚೆಗೆ ನೀನು ಫಸ್ಟು. ಅಷ್ಟೇ ನೋಡಿ, ಪೊಲೀಸ್ ಕಳಿಸ್ಬೇಕಾಗುತ್ತೆ. ಇಂಥ ಒಡವೆ ತಗೊಂಡು ಬಂದುಬಿಟ್ಟು ಬ್ಯಾಂಕಲ್ಲಿ ಏನು ಮೋಸ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ? ಸರ್ ನೀಟಾಗಿ ನೋಡಿರಿ ಸರ್. ನನ್ನ ಹೆಂಡ್ತಿ ಮೊನ್ನೆ 10 ಲಕ್ಷ ರೂಪಾಯಿ ಕೊಟ್ಟು ಮಾಡಿಸ್ಕೊಂಬಂದ್ಲು ಸರ್. ಇದು ನಿಜವಾದ ಬಂಗಾರ ಆಗಿದ್ದರೆ ನೀವೆಲ್ಲಿ ಬಂಗಾರ ಮಾಡಿಸಿದ್ರೋ ಅಲ್ಲಿಗೆ ಹೋಗಿ ಈ ಒಡವೆದು ಫೋಟೋ ಫ್ರೇಮು ಮತ್ತು ಫೋಟೋ ಸಮೇತ ಫೋಟೋ ಫ್ರೇಮ್ ತೆಗೆಸ್ಕೊಬರೋಗ್ರಿ. ಬಂಗಾರದ ಅಂಗಡಿಲಿ ಹೋದರೆ ಹಿಂಗೆ ಕೇಳಿದ್ರೆ ಫೋಟೋ ವಿತ್ ಫೋಟೋ ಫ್ರೇಮ್ ಎಲ್ಲ ಕೊಡ್ರಿ ಅಂತ ಕೇಳಿದ್ರೆ ಅವರೆಲ್ಲ ತೆಗೆಸ್ಕೊಡ್ತಾರೆ. ಇದೆಷ್ಟಕ್ಕೆ ಬೆಲೆ ಬಾಳುತ್ತೆ, ಎಷ್ಟು ಗ್ರಾಮ್ ಇದೆ ಅಂತ ಹೇಳಿ ಫೋಟೋ ಫ್ರೇಮ್ ಎಲ್ಲ ಕೊಡ್ತಾರೆ. ಹೋಗಿ ಬಂಗಾರದ ಅಂಗಡಿಲಿ ಇದು ನಿಜವಾದ ಬಂಗಾರನೇ ಆಗಿದ್ರೆ ತೆಗೆಸ್ಕೊಂಡು ಬರೋಗ್ರಿ. ನಾವೇನು ಸುಳ್ಳು ಹೇಳ್ತಾ ಇದ್ದೀವ? ಇಂಥ ಒಡವೆ ತಂದೇನು ಆಟ ಆಡ್ತಾ ಇದ್ದೀರಾ ಇಲ್ಲಿ? ನಿಮ್ಮ ನಾಚಿಕೆ ಮನ ಮರೆಯೋದಿಲ್ವಾ? 10 ಲಕ್ಷ ರೂಪಾಯಿ ಒಡವೆನಾ ಇದು? ಪೊಲೀಸ್ ಕರೆಸ್ಬೇಕಾಗುತ್ತೆ. ಏನು ಆಟ ಆಡೋದಕ್ಕೆ ಬರ್ತೀರಾ? ಇದು ಏನು ಅಂದ್ಕೊಂಡಿದ್ದೀರಾ? ಇದು ಬ್ಯಾಂಕ್ ಇದು. ಸರ್ ನಮ್ಮ ಹೆಂಡ್ತಿ ತಂದಿಲ್ಲ ಸರ್, ನಮಗೆ ಗೊತ್ತಿಲ್ಲ ಸರ್. ಏನಾದರೂ ಬಂಗಾರದ ಅಂಗಡಿಲಿ ಏನಾದರೂ ಮೋಸ ಆಗೈತೇನೋ ಸರ್. ಎಲ್ಲಿ ಮೋಸ ಆಗೈತೋ ಏನೋ. ತಗೊಂಡೋಗಯ್ಯ ಫಸ್ಟ್ ಆಚೆಗೆ. ಈ ಒಡವೆ ತಗೊಂಡೋಗಿ ಆಚೆಗೆ. ಇಲ್ಲೊಂದು ಕ್ಷಣನೂ ನಿಂತ್ಕೋಬೇಡ. ಈ ಒಡವೆ ಇಟ್ಕೊಂಡು ನಕಲಿ ಒಡವೆ ತಂದುಬಿಟ್ಟು ಬಂಗಾರ ಇಟ್ಕೊಂಡು ದುಡ್ಡು ಕೊಡಿ ಅಂತ ಹೇಳಿ ಬಂದಿದ್ದೀರಾ. ಸರಿ ಸರ್ ಆಯಿತು, ನನಗೆ ಗೊತ್ತಿಲ್ಲ. ನನ್ನ ಹೆಂಡ್ತಿ ಮಾಡಿಸ್ಕೊಂಬಂದಿರೋದು. ಏನಾದರೂ ಬಂಗಾರದ ಅಂಗಡಿಯಲ್ಲಿ ಏನಾದ್ರೂ ಅವ್ರು ನಮಗೆ ಮೋಸ ಮಾಡಿರ್ಬೇಕಾ ಸರ್? ಏನಾದರೂ ಎಲ್ಲಿ ಮೋಸ ಮಾಡಿದ್ದಾರೆ ಅಂತ ತಿಳ್ಕೊಂತೀವಿ ಸರ್. ನಿಜವಾಗ್ಲೂ ನಮಗೆ ಗೊತ್ತಿಲ್ಲ ಸರ್. ನಾವು 10 ಲಕ್ಷ ಕೊಟ್ಟಿದ್ವಿ ಸರ್. ದೇವ್ರಣೆಗೆ 10 ಲಕ್ಷ ಕೊಟ್ಟು ಮಾಡಿಸ್ಕೊಂಡು ಬಂದಿದ್ವಿ ಸರ್ ಬಂಗಾರದ ಅಂಗಡಿಲಿ. ಆದರೆ ಅವರೇ ಮೋಸ ಮಾಡಿದಾರೇನೋ ನೋಡ್ತೀವಿ ಸರ್. ತಗೊಂಡೋಗು. ಇದೇನಪ್ಪ ಇದು ಹಿಂಗೆ ಹೇಳ್ತಾ ಇದ್ದಾರೆ ಇವರು? ಅಯ್ಯೋ, ಇದೆಲ್ಲ ಡೂಪ್ಲಿಕೇಟ್ ಒಡವೆ ಅಂತೆ. ಅಯ್ಯೋ ಶಿವನೇ, ಇದೇನಪ್ಪ ಇದು ಹಿಂಗೆ ಹೇಳ್ಬಿಟ್ರು ಇವರು? ಈ ಸುಗುಣ ಎಲ್ಲಿ ಮಾಡಿಸ್ಕೊಂಬಂದ್ಲೋ ಏನೋ. ಅವ್ರ ಅಕ್ಕಂಗೆ ಕರ್ಕೊಂಡೋಗಿ ಇದ್ರೆ ಇದೊಂದು 1000 ರೂಪಾಯಿಗೂ ಬೆಲೆ ಬಾಳಲ್ಲ ಅಂತ ಹೇಳ್ತಾ ಇದ್ದಾರೆ. 10 ಲಕ್ಷ ಎಲ್ಲಿ, 1000 ಎಲ್ಲಿ? ಯಪ್ಪ, ಇದೇನಪ್ಪ ಇದು ಹಿಂಗೆ ಹೇಳ್ಬಿಟ್ರು? ನಿಂತ್ಕೊಳ್ರಿ ಅಲ್ಲಿ ಸರ್ ಹತ್ರ ಹೇಳ್ತೀನಿ, ನಿಂತ್ಕೊಳ್ಳಿ.
ಸರ್ ಇಲ್ಲೋಡಿ ಸರ್, ಇವರು ನಕಲಿ ಒಡವೆ ತೊಗೊಂಡು ಬಂದುಬಿಟ್ಟು ಇದನ್ನ ಇಟ್ಕೊಂಡು ನಮಗೆ ದುಡ್ಡು ಕೊಡಿ ಅಂತ ಹೇಳಿ ಬಂದಿದ್ದಾರಲ್ಲ ಸರ್. ಗೊತ್ತಾಗಲ್ಲ ನಿಮಗೆ? ಬ್ಯಾಂಕಲ್ಲಿ ಇದೆಲ್ಲ ನಡೆಯಲ್ಲ, ಬ್ಯಾಂಕಲ್ಲಿ ಮೋಸ ಮಾಡೋದಕ್ಕಾಗಲ್ಲ ಅನ್ನೋದು ಗೊತ್ತಿದ್ರು ಯಾಕ್ರಿ ನೀವು ಬರ್ತೀರಾ ಈ ಥರನ? ಇಂಥವ್ರನ್ನೆಲ್ಲ ಪೊಲೀಸ್ಗೆ ಇಟ್ಕೊಡ್ಬೇಕು ಪಟೇಲ್ ಅವರೇ. ಪೊಲೀಸಿಗೆ ಫೋನ್ ಮಾಡಿ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಬ್ಯಾಂಕಲ್ಲಿ ಮೋಸ ಮಾಡೋದಕ್ಕಾಗಲ್ಲ ಅನ್ನೋದು ಗೊತ್ತಿದ್ರು ಈ ಥರ ಯಾಕೆ ಮಾಡೋದಕ್ಕೆ ಬರ್ತಾರೆ ಇವರು? ಪೊಲೀಸ್ಗೆ ಫೋನ್ ಮಾಡಿ ಫಸ್ಟು. ಸರ್ ದೇವರಾಣೆಗೂ ನನಗೆ ಗೊತ್ತಿಲ್ಲ ಸರ್, ನನ್ನ ಹೆಂಡ್ತಿ ಸರ್ ತಂದಿರೋದು ಇದನ್ನು, ನನ್ನ ಹೆಂಡ್ತಿ ತಂದಿದ್ಲು ಸರ್, ನನಗೆ ಗೊತ್ತಿಲ್ಲ ಸರ್ ದಯವಿಟ್ಟು ಇದೊಂದು ಸತಿ ಕ್ಷಮಿಸ್ಬಿಡಿ ಸರ್. ನನ್ನ ಹೆಂಡ್ತಿ ಎಲ್ಲಿ ತಂದಿದ್ಲೋ ಗೊತ್ತಿಲ್ಲ ಸರ್, ಬಂಗಾರದ ಅಂಗಡಿಲಿ ಏನಾದರೂ ಮೋಸ ಆಗಿರಬೇಕು ಸರ್. ಯಾರೂ ಮೋಸ ಮಾಡೋದಿಲ್ಲ ಬಂಗಾರದ ಅಂಗಡಿಲಿ. ಬಂಗಾರದ ಅಂಗಡಿ ಇಟ್ಕೊಂಡಿರೋರೆಲ್ಲ ಮೋಸ ಮಾಡಿಬಿಟ್ರೆ ಎತ್ಕೊಂಡು 3 ದಿನಕ್ಕೆ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ನೀವು ಇಲ್ಲಿ ನಮ್ಮನ್ನು ಯಾಮರ್ಸೋದಕ್ಕೆ ಬರಬೇಡಿ, ಸರಿನಾ? ನೀವು ಯಾಮರ್ಸೋದಕ್ಕೆ ಬಂದಿದ್ದೀರಾ, ನೋಡೋಣ ಬ್ಯಾಂಕಲ್ಲಿ ಏನಾದರೂ ಇಟ್ಕೊಂಡು ಕೊಡ್ಬೋದೇನೋ ಅಂತ ಹೇಳಿ. ಈಗ ಇಂಥವರೆಲ್ಲ ಇರ್ತಾರೆ ಅಂತಲೇ ನಾವೆಲ್ಲ ಚೆಕ್ ಮಾಡಿಸಿ ನಾವು ಇಟ್ಕೊಳ್ಳೋದು. ಬ್ಯಾಂಕಲ್ಲಿ ಮೋಸ ಮಾಡೋದಕ್ಕಾಗಲ್ಲ ಅನ್ನೋದು ಗೊತ್ತಿದ್ರು ಹೆಂಗೆ ಮಾಡ್ತಿರಲ್ಲ? ಇನ್ನೂ ಎಲ್ಲ ಗೊತ್ತಿಲ್ಲದಲೇ ಇದ್ದಿದ್ರೆ ಬ್ಯಾಂಕಲ್ಲೆಲ್ಲ ಏನೂ ಕಂಡುಹಿಡಿಲಿಲ್ಲ ಅಂದಿದ್ರೆ ಎಷ್ಟು ಮೋಸ ಮಾಡ್ತಿದ್ರಪ್ಪ ಇನ್ನೂ ನೀವೆಲ್ಲನ. ಅದಕ್ಕೆ ಸರ್ ಉಜ್ಜಿ ನೋಡ್ತಾ ಇದ್ದೀರಲ್ಲಣ್ಣ, ಅಷ್ಟೊಂದು ಯಾಕೆ ಉಜ್ಜುತ್ತೀರಾ ಅಂತ ಕೇಳ್ತಾ ಇದ್ದಾನೆ. ಅಲ್ಲ ಬಂಗಾರ ಉಜ್ಜುತ್ತಾ ಇದ್ರಲ್ಲ, ನನಗೆ ಯಾಕಪ್ಪ ಬಂಗಾರ ಇಷ್ಟೊಂದು ಉಜ್ಜುತ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಇದು ನಕಲಿ ಒಡವೆ ಅಂತ ಗೊತ್ತಿರಲಿಲ್ಲ ಸರ್, ದಯವಿಟ್ಟು ತಪ್ಪಾಯಿತು ಸರ್, ಇದೊಂದು ಸತಿ ಕ್ಷಮಿಸ್ಬಿಡಿ ಸರ್. ಇಂಥವ್ರಿಗೆಲ್ಲನ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಪಟೇಲಣ್ಣ. ಚೆನ್ನಾಗಿ ಬುದ್ಧಿ ಕಲಿಸಿದ್ರೇ ಇವ್ರಿಗೆ ಹೊರಕ್ಕೆ ಹಾಕಿ ಮರ್ಯಾದೆ ತೆಗಿಬೇಕು. 4 ಜನ ಎದುರುಗಡೆ ಚೆನ್ನಾಗಿ ಬೈಬೇಕು, ಆವಾಗ ಬುದ್ಧಿ ಬರುತ್ತೆ ಇವ್ರಿಗೆ. ನಡೀರಿ ಹೊರಗಡೆ ಕರ್ಕೊಂಡು ಚೆನ್ನಾಗೆ ಉಗಿದು ಬಿಡೋಣ. ಮಾನ ಮರ್ಯಾದೆ ಇದ್ದರೆ ಸರಿ ಇಂಥ ಕೆಲಸ ಮಾಡೋದಕ್ಕೆ. ಸರ್ ಇದೊಂದು ಸತಿ ಕ್ಷಮಿಸ್ಬಿಡಿ ಸರ್, ನನಗೆ ಗೊತ್ತಿಲ್ಲ ಸರ್, ದೇವರಣೆಗೆ ಗೊತ್ತಿಲ್ಲ ಸರ್. ನನ್ನ ಹೆಂಡ್ತಿ ಮಾಡಿಸ್ಕೊಂಡು ಬಂದಿರೋದು ಸರ್, ನನ್ನ ಹೆಂಡ್ತಿ ಮಾಡಿಸ್ಕೊಂಡು ತಂದು ಬೀರ್ ಮ್ಯಾಕೆ ಇಕ್ಕಿದ್ಲು ಸರ್. ನನಗೆ ದುಡ್ಡು ಬೇಕಾಯಿತು ಅರ್ಜೆಂಟ್, ನನ್ನ ಹೆಂಡ್ತಿ ಇರಲಿಲ್ಲ ಸರ್, ಅದಕ್ಕೋಸ್ಕರ ನಾನು ತಗೊಂಡು ಬಂದೆ ಸರ್. ಗೊತ್ತಿಲ್ಲ ಸರ್, ಅದೆಲ್ಲಿ ಮೋಸ ಆಗೈತೆ ಅಂತ ಗೊತ್ತಿಲ್ಲ ಸರ್. ಆಟ ಆಡ್ತಾ ಇದ್ದೀರಾ ನೀವು? ಬ್ಯಾಂಕ್ ಅಂದ್ಕೊಂಡಿದ್ದೀರಾ? ಏನು ಅಂದ್ಕೊಂಡಿದ್ದೀರಾ ನೀವು? ಏನು ಅಂದ್ಕೊಂಡಿದ್ದೀರಾ ಅಂತ ಆಟ ಆಡೋದಕ್ಕೆ ಬರ್ತೀರಾ? ನಮಗೇನೆ ಬೇರೆ ಕೆಲಸ ಇಲ್ಲ ಅಂದ್ಕೊಬಿಟ್ಟಿದ್ದೀರಾ ನೀವು? ಬೇರೆ ಕೆಲಸ ಇಲ್ಲ ಅಂದ್ಕೊಬಿಟ್ಟಿದ್ದೀರಾ? ಇಲ್ಲಿ ನೋಡ್ರಿ, ಇನ್ನೊಂದು ಸತಿ ಏನಾದ್ರೂ ಈ ತಪ್ಪು ಆಗೈತೆ ಅಂತ ಅಂದರೆ ನೋಡ್ರಿ ಸರಿ ಇರಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ನಮಗೆ ಮೋಸ ಮಾಡೋದಕ್ಕೆ ಆಗೋದಿಲ್ಲ. ನೀವು ಬ್ಯಾಂಕಲ್ಲಿ ಮೋಸ ಮಾಡೋದಕ್ಕಾಗಲ್ಲ ಅಂತ ಗೊತ್ತಿದ್ರೂ ಬರ್ತೀರಾ ನೀವು? ಸರ್ ಕ್ಷಮಿಸ್ಬಿಡಿ ಸರ್, ಇದೊಂದು ಸತಿ ಸರ್, ದಯವಿಟ್ಟು ತಪ್ಪಾಯಿತು, ಇದೊಂದು ಸತಿ ಕ್ಷಮಿಸ್ಬಿಡಿ ಸರ್, ತಪ್ಪಾಯಿತು ಸರ್, ಏನೋ ಅನಿವಾರ್ಯ ಆಗ್ಬಿಟ್ಟೈತೆ, ಗೊತ್ತಿಲ್ಲ ಸರ್ ಇದು ಎಲ್ಲಿಂದ ಆಯಿತು ಅಂತ ಸರ್. ನನ್ನ ಹೆಂಡ್ತಿ ಇಟ್ಟಿರೋ ಒಡವೆ ಬೀರಲ್ಲಿ ತಗೊಂಡು ಬಂದೆ ಸರ್, ಏನು ಬಂಗಾರದ್ದೇ ತಗೊಂಡು ಬಂದೋ ಬೇರೆ ಯಾವುದಾದ್ರೂ ನಕಲಿ ಒಡವೆನೇ ತಗೊಂಡು ಬಂದೋ ಗೊತ್ತಿಲ್ಲ ಸರ್. ಬರೀ ಇಲ್ಲಿ ಕಾರಣಗಳು ಹೇಳ್ತೀರಾ, ಮಾಡೋದೆಲ್ಲ ಮಾಡಿಬಿಟ್ಟು ನೋಡೋಣ. ಏನಾದ್ರೂ ಯಾಮಾರಿದ್ರೆ ಬ್ಯಾಂಕಿಗೆ ಇಟ್ಟೋಗ್ಬಿಡ್ಬೋದು, ಅವ್ರೇನಾದರೂ ಯಾಮಾರ್ಬಿಡ್ತಾರೇನೋ ಅಂತ ಯಾಮಾರಿಸಿ ಇಟ್ಟೋಗ್ಬಿಡ್ಬೇಕು ಅಂತ ಹೇಳಿ ತಗೊಂಡು ಬರ್ತೀರಾ. ಆಮೇಲೆ ಸರ್ ಗೊತ್ತಿಲ್ಲ ಸರ್ ನನ್ನ ಹೆಂಡ್ತಿ ಎಂಥದ್ದು ಇಕ್ಕಿದ್ರು ಅಂತ ಹೇಳಿ ಹಿಂಗೆ ಉಲ್ಟಾ ಹೊಡಿತೀರಾ. ನಿಮ್ಮಂಥವ್ರನ್ನ ಎಷ್ಟು ಜನ ನೋಡಿಲ್ಲ, ಹಿಂಗೆಲ್ಲ ಆಗುತ್ತೆ ಅಂತಲೇ. ಇಷ್ಟೊಂದು ನಾವು ಬಿಗಿ ಮಾಡಿದ್ರೂ ಇಷ್ಟೊಂದೆಲ್ಲ ನೀವು ಆಟ ಆಡ್ತೀರಾ ಇನ್ನೂ. ಇಲ್ಲಿ ಇಷ್ಟೊಂದು ಇನ್ನೂ ನಾವೇನಾದ್ರೂ ಲೂಸ್ ಕೊಟ್ಟಿದ್ರೆ ಇನ್ನೂ ಎಷ್ಟು ಆಡೋರು ಈ ಬ್ಯಾಂಕಲ್ಲಿ, ಎಷ್ಟು ಮೋಸ ಮಾಡೋರು. ಇಷ್ಟೊಂದು ಸ್ಟ್ರಿಕ್ಟಾಗಿದ್ರೂ ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ, ನೀವು ಮೋಸ ಮಾಡೋದಕ್ಕೆ ಬರ್ತಾ ಇದ್ದೀರಾ. ಅಯ್ಯೋ ನೋಡಿದ್ರಲ್ಲ ವೀಕ್ಷಕರೇ, ಬ್ಯಾಂಕಲ್ಲಿ ಇವರೆಲ್ಲ ಬೈತಾ ಇದ್ದಾರೆ ಇದು ನಕಲಿ ಒಡವೆ ಅಂತೆ. ನಾನು ನನ್ನ ಹೆಂಡ್ತಿದ ಒಡವೆನ ನಕಲಿ ಒಡವೆ ತಗೊಂಡು ಬಂದೋ ಬಂಗಾರದ ಒಡವೆ ತಗೊಂಡು ಬಂದೋ ಗೊತ್ತಿಲ್ಲ. ಅಯ್ಯೋ ಇವ್ರು ನನಗೆ ಬೇರೆ ಬೈತಾ ಇದ್ದಾರೆ. 10 ಲಕ್ಷ ರೂಪಾಯಿ ಒಡವೆ ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದ್ಲು ಸುಗುಣ, ಇದು ನೋಡಿದ್ರೆ ರೋಲ್ಡ್ ಗೋಲ್ಡ್ ಅಂತ ಹೇಳ್ತಾ ಇದ್ದಾರೆ. ಹೆಂಗಪ್ಪ ಮಾಡೋದು ಇವಾಗ? ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.